ಸೊ ಗಾಯ್ಸ್ ಇವತ್ತು ಹೋಗ್ತಾ ಇದೀವಿ ಸಿದ್ಧಗಂಗಾ ಬೆಟ್ಟಕ್ಕೆ ಮುಂದೆಗಡೆ ಅಲ್ಲ ಹಿಂದೆಗಡೆ. ಸೊ ಅದೊಂದು ಸ್ವಲ್ಪ ಪ್ಲೇಸ್ ಇದೆ, ಅದನ್ನ ಸಾಗರನ ತೋರ್ಸಕ್ಕಂತ ಕರ್ಕೊಂಡು ಹೋಗ್ತಾ ಇದೀನಿ. ಬನ್ನಿ ಹಂಗೆ ನಿಮಗೂ ತೋರಿಸ್ತೀನಿ. ಬಸ್ಗಳು ಬಂದ ಮಠಕ್ಕೆ ಹಿಂಗೆ ಹೋಗ್ತವೆ. ಈ ಕಡೆ ಕಮ್ಮಿ ಹೋಗ್ತೀವಿ. ಅಯ್ಯಪ್ಪ ಹುಷಾರ ಹಿಡ್ಕೊಂಡು ಹೋಗ್ರಿ. ಇಷ್ಟು ದೂರ ಬಂದ ಗಾಯ್ಸ್ ಆಗ್ಲೇ ಇನ್ನು ಅಲ್ಲಿಗೆ ಹೋಗ್ಬೇಕು. ಈಗ ಹೋಗಿ ನೋಡ್ಕೊಬ್ರ. ನೋಡ್ಕೊಬ್ರ. ಗೋ ಜಾರತೆ ನಿಧಾನಕ್ಕೆ ಹೋಗು. ಮಂಡ್ಯ ಅಂದ್ರೇನು? ನಾವು ಕಾರ್ ಮನುಷ್ಯರು. ಈ ಕಲ್ ಮೇಲೆ ಇರೋದು ಅದು ಈ ಕಲ್ ಅನ್ಸುತ್ತೆ. ಏನ ಅದೇ ಮತ್ತೆ ನಾವು ಅಣ್ಣ ಹಿಂಗೆ ಹೋಗಕ್ಕಲ್ಲ ಅಂದ. ಇದು ನಮಗೆ ಗೊತ್ತಿರೋದು ಗಾಯ್ಸ್, ನಾವೇ ಹುಡಿಕೊಂಡಿರೋ. ನಾನೇ ಕಿರಣ್ ಹೇಳ್ಕೊಟ್ಟಿ ಗಾಯ್ಸ್. ಕಿರಣ್ಗೆ ಏನು ಗೊತ್ತಿಲ್ಲ ನೋಡಿ ಗಾಯ್ಸ್ ಹೆಂಗೈತೆ ಬಂಡೆ. ಇಳಿಯನ ಆ ಕಡೆ ಎತ್ತನ್ಲೇ, ಇಲ್ಲಿ ಆಗಲ್ಲ, ಹಿಂಗೆ ಹತ್ಕೊಂಡು ಹೋಗ್ಬೇಕಷ್ಟೇ. ನೋಡಿ ಗಾಯ್ಸ್ ಹೆಂಗೈತೆ ಡೌನು. ಅಯ್ಯೋ ನೋಡಿದ್ದಾರೆ ಈಗ ಹೆಂಗ್ ಹಾಕುತ್ತಿದೆ ಹೇಳು. ನಾನು ಕಿರಣ ಹಂಗೆ ಇಟ್ಕೋ, ಹಾಕೊಂಡು ಎದರ್ತೀನಿ. ಹಂಗಾಗಿ ಬೆಂಡು ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಾನೇ ಅಪ್ರೂಪದ ಮುಳ್ಳಂದಿ. ಬನ್ನಿ ಯಾರು ನೋಡಿದ್ರಾ ಲೆನ್ಸ್ ಕೂಲಿಂಗ್ ಗ್ಲಾಸ್ ಹಾಕೊಂಡೆಲ್ಲ ಹೋಗ್ತಿರೋದು. ಕಿರಣಣ್ಣ ನೀನು ಬಿಟ್ಟು ಇಡಕ್ಕೆ ಹೋಯ್ತಾರ ಯಾರೋ, ಇರು ಬಾ ಕಿರಣ ಅಂತ ಕರಿತಾವ್ರ ನಿನ್ನ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಉಯ್ ಇಡ್ಕವ ಇಲ್ಲಿ. ಹೆಂಗತ್ಬೇಕು ಗೊತ್ತಾ ಗಾಯ್ಸ್, ಒಂಥರ ಹತ್ಬಾರ್ದು ಗಾಯ್ಸ್, ಹಿಂಗತ್ಬೇಕು. ಇದು ನಮ್ಮ ಪವರು. ನೋಡಿ ಗಾಯ್ಸ್ ಆ ಬೆಟ್ಟು ತುದಿಗೆ ಹೋಗ್ಬೇಕು ಈಗ. ಏನ್ ಮಾಡಿ ಗೊತ್ತಾ, ಒಂದಿನ ಅಲ್ಲಿಂದ ನಡ್ಕೊಂಡ್ ಬಂದ್ವಿ, ಬಂದ್ವಿ. ಈಗ ಎಷ್ಟಾರ ಅನ್ಸುತ್ತೆ, ಒಂದ್ ಅಂಕಲ್ ಗಂಟೆ ಕುಂತು ಬಿಟ್ಟವ್ರೆ. ನಾನು ಶಿವರಾಜ ಒಂದ್ ಫ್ರೆಂಡ್ ತರುಣ ಮೂವರು ಬಂದ್ವಿ. ತರುಣ ತೋರಿಸ್ತೀನಿ ಬಾ ಎಲ್ಲ ಅಂಕಲ್ ಗಂಟೆ ಇಲ್ಲೇ ಅನ್ಸುತ್ತೆ. ಇಲ್ಲಿ ಈ ಪೊದೆ ಕುಂತು ಬಿಟ್ಟಾರೆ, ಬೊತ್ತಿದಾಗೂ ಎದ್ರಲ್ಲಪ್ಪ ಕುತ್ಕೊಂಡಿದ್ರ ಅಷ್ಟೇನಾ? ಯಾರಿಗೆ ಗೊತ್ತಾ ಪದ ಏನ್ ಮಾಡ್ತೀರ ಏನೋ. ನೀನ್ ನೋಡ್ಲಿಲ್ವಾ? ಬಂದ್ವಿ ಮಾತಾಡ್ಕೊಂಡ್ ಬಂದ್ವಲ್ಲ, ಇಲ್ಲಿ ಕೂತಿದ್ರು. ಕೂತಿರೋ ಸಡನ್ ಆಯ್ತು ನಾವು. ಓಹೋ ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ ದೇಶ ಅಂದ್ರೆ. ನಡೀತೈತೆ ಅಂತ ಅಂದ್ಬಿಟ್ಟು, ಕ್ರಿಕೆಟ್ ಟೆಸ್ಟ್ ಮ್ಯಾಚ್ ಆಟ ನಡೀತೈತೆ ಅಂತ ಅಂದ್ಬಿಟ್ಟು ನಾವೇನು ಮಾತಾಡ್ಲಿಲ್ಲ. ಆ ಪಾಡಿಗೆ ಅವ್ರ ಹತ್ರ ಹೋಗಿ ನಮ್ಮ ಪಡಿ ನಾವ್ ಇತ್ಲ ಬಂದ್ವಿ. ಹಂಗೆ ಕುದುರೆಗೆ ಹೇಳಿದ್ರಂತ ಅವರು. ಕುದುರೆ ಅಷ್ಟು ಹಂಗೆ ಹೇಳ್ತು. ಏನ್ ಹಿಂಗ್ ಬೀಳ್ತಾ ಇದೀವಿ ಎಡಗೈಕೆ? ಅಲ್ಲೈತ್ ನೋಡಿ ಅದು.
ಯಾರು ಇದು ಬೇರೆದಕ್ಕೆಲ್ಲ ಹೋದ್ರೆ ಹ್ಮ್ ಇದೇ ಥರನೇ ಕರ್ಕೊಂಡು ಹೋಗ್ಬೇಕು. ಹೌದು ಎಲ್ಲ ಹಚ್ಚಿದೆ ಇದೆ ಯಾರು ಹಚ್ಚು ಇದೆ ಅನ್ಸುತ್ತೆ ಇಲ್ಲೇ ಇದ್ರ ಮೇಲೆ ಹತ್ತ ನಡಿ ಈಗ ಹತ್ತದ್ರೆ ಹಿಡ್ಕೊತೀನಿ ಶುಭ್ರು ಶಿವ ಹೆಂಗೆ ಶುಭ್ರು ದೇವ್ರು ಅದು ಹೆಂಗೆ ಹತ್ತತೆ ನೋಡ್ತೀನಿ. ಏನು ಹತ್ತಕ್ಕಾಗಲ್ಲ ನನಗೆ ಹತ್ತು ಹತ್ತು ಗಾಯ್ಸ್ ಹತ್ತಿ ಸಾರ್ ಏನ್ ಮಾಡ್ತಾರೆ ಮಾಡಿ ಸರ್ ನೋಡ್ತೀನಿ ಅಲ್ಲ ಗುರು ಸಾಕು ಅಲ್ಲ ಅಲ್ಲಿ ಆ ಕಡೆ ಇದು ಕುದುರೆ, ಇದು ಗೊರಸೆ, ಇದು ಹೆಜ್ಜೆ ಏನು ಕಾಣ್ತಿದೆ ಸೇಮ್ ಅಲ್ಲಿಂದ ಇದು ಅಲ್ಲಿಂದ ಕುದುರೆ ಇಲ್ಲಿಗೆ ಜಂಪ್ ಮಾಡಿರೋದು ಅಂತ ಅಂದ್ಬಿಟ್ಟು ಇದು ಸ್ಥಳೀಯರು ಹೇಳ್ತಾರೆ. ಆದರೆ ನನಗೂ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ನನ್ನ ಫ್ರೆಂಡ್ಸು ಇಲ್ಲೇ ಮಠದಲ್ಲೇ ಓದಿರೋದು, ಚಿಕ್ಕ ವಯಸ್ಸಿನಿಂದ ಅವ್ರಿಗೆ ಗೊತ್ತು. ಅದರಿಂದ ಅವ್ರು ಹೇಳ್ತಾರೆ ಇಲ್ಲಿ ಶಿವಕುಮಾರ ಸ್ವಾಮೀಜಿ ಪಾದ ನೋಡಿ ಗೈಸ್, ಇದು ಅವ್ರು ಹೇಳಿರೋ ಪ್ರಕಾರ ಇದು ಶಿವಕುಮಾರ ಸ್ವಾಮೀಜಿ ಅವ್ರ ಪಾದ ಅಂತೆ. ಇದು ಶಿವಕುಮಾರ ಸ್ವಾಮೀಜಿ ಅವ್ರಿಗೆ ಬಂದಿರೋದು, ಮತ್ತು ಅದರಿಂದ ಕುದುರೆ ಎಗರಿರೋದು. ಇದು ಶಿವಕುಮಾರ ಸ್ವಾಮೀಜಿ ಅವ್ರ ಪಾದ. ಈ ಕಡೆ ಎಲ್ಲ ಬಂತು ಅಂದರೆ ಲಿಂಗಗಳಿದ್ದಾವೆ, ಅದೆಲ್ಲ ಇದಾವೆ ಅಂತ ಹೇಳ್ತಾರೆ. ನೋಡಿ ಗೈಸ್, ಹಿಡನ್ ಸ್ಪಾಟ್ ಅಂತ ಇಡೋ ಸ್ಪಾಟ್ ಅಲ್ಲ, ಹಾಗೆ ನೋಡ್ಕೊಂಡು ಹೋಗೋರಿ. ನಾನು ನಿನಗೆ ತೋರ್ಸೋ ಅಂತ ಕರ್ಕೊಂಡು ನೋಡಿ ಗೈಸ್, ಒಂದು ಶೋಕಿ ನೋಡಿ ಗೈಸ್, ಗ್ಲಾಸ್ ಕೊಡ್ಕೊಂಡು ಫೋಟೋ ತೆಗಿಬೇಕಂತ ನಿನಗೆ ನನಗೆ ಅನ್ನಿಸ್ತದ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನ್ನಿಸ್ತದ. ಕೆ ವ್ಲಾಗರ್ಸ್ ಅಂತ ಬರೀತೀವಿ ನೋಡಿ. ಕಲ್ಲೆತ್ಕೋ, ಇಲ್ಲೇ ಅಲ್ಲಿ ಸಿಗಲ್ಲ ಕಲ್ಲು. ಕಲ್ಲೇ ಸಿಗ್ತಾಯಿಲ್ಲ ನೋಡಿ ಗೈಸ್, ಇಲ್ಲಿ ಸಿಕ್ತು ಬಾರ 2-3 ಎತ್ಕೋ, ಒಂದು ಪುಡಿ ಅದ್ರೊಂದು. ನೋಡಿ ಗೈಸ್, ಕಲ್ಲಲ್ಲಿ ಬರಿತೀವಿ ಗೈಸ್, ಕೆ ವ್ಲಾಗರ್ಸ್ ಅಂತ. ಓ ಅಣ್ಣ ನೋಡಿ ಗೈಸ್, ನೀನು ಕೆ ಬರೀ, ನಾನು ಎಷ್ಟು ಬರ್ತೀನಿ. ಹಂಗೆ ಹಾಯ್ ಸಾಕು ನಡಿಯಾ ಅತ್ತ ಅಲ್ಲಿ ಬರೀ ನಡಿಯಾ. ವೇಸ್ಟ್ ಅಲ್ಲಿ ಬರೋಲ್ಲ, ಸಿಗೋದು ಇಲ್ಲ ಅಲ್ಲಿ ಬರೆಯೋಕ್ಕೆ. ಏನು ಅಪ್ಪ ಅದು ಕಲ್ಲು ಸಿಗಲ್ಲ, ಬಾರಪ್ಪ. ಆಡಿದರು ಬಾಯಿ ನೋಯ್ತವೆ, ಇನ್ನೂ ಕೇಳಿದರೆ ಕಿವಿ ಹೊಯ್ತವೆ. ತುಂಡೈಕ್ಲ ಸವಾಸ 3 ಹೊತ್ತು ಉಪವಾಸ, ಒಬ್ಬ ಟೀಕೆ ಅಂಗಸ, ಒಬ್ಬ ಕ್ವಾಟ್ಲೆ ಸತ್ತಿಸ. ಏನು ಮಾಡಿದ ನಾನು ಒಂಚೂರು ಇದು ಮಾಡಿದ್ದೀನಿ, ರೆಕಾರ್ಡಿಂಗ್ ಆನ್ ಮಾಡಿದೆ, ಇವನು ಲಾಗರ್ ಆದಂತೆ ನೋಡಿ ಗಾಯ್ಸ್. ನೋಡಿ ಸಾಗರಣ್ಣ ನಾನು ರೌಂಡ್ ಹಾಕ್ಬಿಟ್ಟಿದ್ದೆ, ಅದ್ರದ್ದು ಯಾವುದೋ ಬಾಣ ಸಿಗಿಸ್ಬಿಟ್ಟು ಅನಾಹುತ ಮಾಡ್ಬಿಟ್ಟಿದ್ನೆಲ್ಲ ನಾ. ನಿಲ್ಸು ಬ್ಯಾಕ್ ಬಾ. ಪ್ಲೇ ಬಾಣನ ಸೊ ಇದು ಮೇಲ್ಗಡೆ ಹೋಗ್ಬೋದು, ಬಟ್ ಫ್ರಂಟಿಂದ ಹೋಗ್ಬೇಕು ನಾವು. ನಾನು ಹೋಗಲ್ಲ. ಸಾಗರಣ್ಣ ಕರ್ಕೊಂಡು ಹೋಗ್ತೀನಿ ಅಂದರೆ ನಾವು ಸಂಜೆ ಮನೆ 6 ಗಂಟೆಗೆ ಹೋಗ್ಬೇಕಾಗುತ್ತೆ. ಈ ಅಣ್ಣ ಬೇರೆ 3 ಗಂಟೆಗೆ ಕೆಲಸ ಅಂತ ಹೇಳ್ತೈತೆ. ಸೊ ಅಂದರೆ ಶಿವಕುಮಾರ ಸ್ವಾಮೀಜಿ ಪಾದ ಮತ್ತು ಇದು ಕುದುರೆ ಗೊರಸೆ, ಇದು ಅದು ಹಚ್ಚಿ ತೋರ್ಸೋಣ ಅಂತ ಕರ್ಕೊಂಬಂದಿದ್ದು ಅಷ್ಟೇ. ಅವನಿಗೆ ಸೊ ಗೊತ್ತಿರಲಿಲ್ಲ ಅನಿಸುತ್ತೆ. ಗೊತ್ತಿದ್ದಣ್ಣ? ಇವಾಗ ತಿಳ್ಕೊಂಡೆ ನಾನು ಹೇಳಿದೆ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇದಾಕಿಲಿಯಪ್ಪ ಕಿರಣ, ನೀನೇ ಅಪ್ಪ ಅಮ್ಮಂಗೆ 2ನೇ ಮಗನೇ ಇರೋದು ಬಿಡು. ನಮ್ಮ ಅಪ್ಪಗೆ 2ನೇ ಮಗ, ನಾವು ಒಬ್ಬನೇ ಇರೋದ್ರಿಂದ ನಿಧಾನಕ್ಕೆ ಹೋಗ್ತೀನಿ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ನಿಧಾನಕ್ಕೆ ಹೋಗಿ ನೋಡಿ ಗೈಸ್, ಇಲ್ಲೂ ಈ ಥರ ಚೈಲ್ಡ್ ಆಟ ಬಿಡಲ್ಲ ಗೈಸ್.
ದೇವರೇ ಕೊಟ್ಟಿರೋದು ಈ ಕಡ್ಡಿನ ಗೊತ್ತಾ? ಏನಕ್ಕೆ ನಿಂಗೆ ಹೊಡಿಯಕ್ಕ? ಪದ ಗಿಡ ಯಾರಾದ್ರೂ ಇದ್ರೆ ಪಟ ಪಟ ಹೊಡೆದು ಕಳಿಸ್ತೀನಿ ಅಂತ. ಅಂಜನ ಹಿಂಗೆ ಗದೆ ಕೊಟ್ಟಂಗೆ ದೇವ್ರು ಬೆಟ್ಟ ಕಾಯ ಕೆಲಸ ಕೊಟ್ಟವನೆ. ಎಷ್ಟು ಸಂಬಳ? ಪದ ಒಳಗಡೆ ಏನಾದ್ರು ಮಾಡ್ತಾ ಇದ್ರೆ ಕಳಿಸು ಆಚೆ ಅಂತ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಐಸ್ ಈಗ ಇಳಿಯೋದೇ ಟಾಸ್ಕು. ಬದನೆಕಾಯಿ ಟಾಸ್ಕ್ ಇದಲ್ಲ ಟಾಸ್ಕ್ ಇನ್ನು. ಬದನೆಕಾಯಿ ಇವ್ನು ಬದನೆಕಾಯಿ ನೆಟ್ಟಿನಂತೆ ಗೈಸಿಲಿ. ಟ್ರೆಕ್ಕಿಂಗು ನಾವು ಟ್ರೆಕ್ಕಿಂಗ್ ಮಾಡಿದ್ರೆ ಒಂದೇ 1% ಅಷ್ಟೇ ಇದು. ಹೂನಪ್ಪ ನಡಿಯಪ್ಪ, ನಾನೇನು ಇಲ್ಲ ಅನ್ನ. ದೊಡ್ಡ ಇದಾವೆ. ನೀವು ಇದಕ್ಕೆ ಟಾಸ್ಕ್ ಅಂದ್ರೆ ಅವಕ್ಕೆಲ್ಲ ಹೇಳಲ್ಲ ನೀನು. ಇಲ್ಲಿ ನೋಡಲ್ಲ ಹೆಂಗೈತೆ ಅಲ್ಲಿ ಕಲ್ಗಳು. ಅಪ್ಪ ಕಬ್ಬಳಮ್ಮ ಬೆಟ್ಟ ಹತ್ತಿದ NSS ಕ್ಯಾಂಪ್ ಹೋದಾಗ ಹತ್ತಿದ್ವಿ. ಬಾಡಪ್ಪ ಒಂದ್ ಸ್ವಲ್ಪ ನೀರಿಲ್ಲ ಕುಡಿಯಾಕೆ ಏನಿಲ್ಲ. ಯಾರು? ಪ್ರದೀಪ್ ಸರ್ ಸುಸ್ತು. ನಾನ್ ಬರಲ್ಲ ಮ್ಯಾಕೆ ಮೆಟ್ಲು ಹತ್ತದ ಹತ್ತರು ಮೆಟ್ಲುಗಳನ್ನ ಇದಕ್ಕೆ ಹೋಗಿದ್ದ ನೀನು ಶ್ರಾವಣದುರ್ಗ ಬೆಟ್ಟ? ಅಲ್ಲಿ ನೋಡ್ಬೇಕು ಇನ್ನ. ಅದು ಅಷ್ಟೇ. ಎಷ್ಟು ನಮ್ಮ ಅಕ್ಕ ಅರ್ಧಕ್ಕೆ ಇಳಿಸ್ಬಿಡ್ಲಿ, ಇನ್ನೊಂದು ಸ್ವಲ್ಪ ಹತ್ತಿರ ಆಗೋಗಿರೋದು. ಅರ್ಧಕ್ಕೆ ವೇಟ್ ಮಾಡಿದ್ಲು. ಯಾಕೆ ನಡಿ, ನಾನು ಬರ್ತೀನಿ. ಬಾಬಾ ನಡಿ, ಆಯ್ತು. ನೋಡಿ ಗಾಯ್ಸ್, ಗೆಳೆಯ ಅಂದ್ರೆ ಇವನೇ ಗಾಯ್ಸ್. ನೋಡಿ ಗಾಯ್ಸ್, ನಿಮ್ಮ ಸ್ವಲ್ಪ ಸಪೋರ್ಟ್ ಇದ್ರೆ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಮಾಡ್ತೀವಿ. ನನಗೂ ಕೆಲಸ ಕೊಡಿಸ್ಬಿಡ ಗಾಯ್ಸ್ ಇಲ್ಲೇ. ನಿಜ ಗಾಯ್ಸ್, ಎಲ್ಲ ಟ್ರೆಕ್ಕಿಂಗ್ ಹೋದ್ರೆ ಕೆಲಸ ಕೊಟ್ಟೆ ನಾನು ಸಾಗರ ಕೆಲಸ. ಅಯ್ಯೋ ನೋಡಿ ಗಾಯ್ಸ್, ನೋಡಿ ನೆಕ್ಸ್ಟ್ ಯಾವಾಗ್ಲೂ ನೀವೆಲ್ಲೇ ಟ್ರೆಕ್ಕಿಂಗ್ ಹೋದ್ರು ಒಂದು ಕಡ್ಡಿ ಇಟ್ಕೊಂಡ್ರೆ ನಿಮ್ಗೆ ಬ್ಯಾಲೆನ್ಸ್ ಇರುತ್ತೆ. ಬ್ಯಾಲೆನ್ಸು ನೀನು ಸ್ವಲ್ಪ ಪ್ರೆಷರ್ ಕಾಲು ಅಲ್ಲಿ ಬಿಡ್ತೀಯಲ್ಲ, ಆಗ ಸ್ವಲ್ಪ ಕಾಲು ನೋವೆಲ್ಲ ಕಮ್ಮಿ ಆಗುತ್ತೆ. ಆಗ ಯಾವಾಗ್ಲೂ ಏನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ನಾವು ಇನ್ನು ಇಂಬ್ಯಾಲೆನ್ಸ್ ಆಯ್ತೀವಿ ಅಷ್ಟೇ. ಅಬ್ನಾರ್ಮಲ್ ಹೋಗ್ತೀವಿ. ನೋಡ್ಕೊಂಡು ಹೋಗ್ಬೇಕು ಗೈಸ್. ವಿಶ್ ಏನೇನೆಲ್ಲ ಓಡಿಸ್ತಾ ನೋಡಿ ಗೈಸ್ ಆ ಕಡ್ಡಿಯಲ್ಲಿ ಉಶ್ ಅನ್ಕೊಂಡು. ಕಿರಣ ಎಲ್ಲಿ ಇಳಿಸಿದೆ, ನಾವು ಅಲ್ಲೇ ಇಳಿದೀವ ಪಕ್ಕ. ನೋಡು ಬುಷ್ ಅನ್ಕೊಂಡ್ ಬರ್ಬೇಕು. ಬುಷ್ ಯಾವ್ದು ಗಂಡ ಬಂದಿದೆ ನೋಡಿ ಬರ್ಬೇಕು. ಏನಾದ್ರು ಯಾವ್ದಾರ ಅವು ಅಲ್ಲೆಲ್ಲ ಪಕ್ಕ ಹತ್ತೀವಿ ನಾವು ಗಾಯ್ಸ್. ಇದೇನು ಗೈಸ್ ಹಿಂಗೈತೆ. ಹಂಗೆ ನೀರು ಹರ್ಕೊಂಡು ಹೋಯ್ತಾ ಐತೆ. ಸೊ ಏನು ಗೊತ್ತಾ, ಸಿದ್ಧಗಂಗಾ ಬೆಟ್ಟ ಹತ್ತಕ್ಕೆ ಬರೋರು ಫ್ರಂಟ್ ಮಾತ್ರ ಹತ್ತುತ್ತಾರೆ. ನಾನು ನೋಡ್ದಂಗೆ ಒಂದು 60% ಜನಗಳು ಎಲ್ಲ ಫುಲ್ ಅಲ್ಲೇ ಹತ್ಬಿಡ್ತಾರೆ, ಹಿಂದೆಗಡೆ ಯಾರು ಬರಲ್ಲ. ಇಲ್ಲೊಂದು ಪ್ಲೇಸ್ ಇದೆ, ಇದಕ್ಕೂ ಬಂದು ಒಂದ್ಸರಿ ವಿಸಿಟ್ ಮಾಡಿ. ಅರೆ ನಿಮ್ಮ ಹುಷಾರಲ್ಲಿ ನಿಮ್ಮ ಯಾರು ಬರಲ್ಲ ಇಲ್ಲಿ, ಯಾರು ಗೊತ್ತೇ ಇಲ್ಲ, ಒಬ್ಬೊಬ್ರಿಗೆ ಗೊತ್ತೇ ಇರಲ್ಲ. ನೋಡಿ ಗೈಸ್, ಬಿದ್ರು ನಾ ಶೋಕಿ ಬಿಡ್ತಲ್ಲ ನೋಡಿ ಗ್ಲಾಸ್ ಹಾಕೊಂಡು. ಗೊತ್ತಿಲ್ಲ 100 ರೂಪಾಯಿನಾ? ಓಹೋ 100 ರೂಪಾಯಿಗೆ ಇಷ್ಟೊಂದು. ಇನ್ನೇನಾರು ನೀನು ಬೇರೆ ಯಾವ್ದಾರು ತಗೊಂಡ್ಬಿಟ್ಟಿದ್ರೆ ಅಷ್ಟೇ. ಎಷ್ಟು ಕಷ್ಟ ಬೀಳ್ತಪ್ಪ ನಿಮ್ಗೇನಪ್ಪ. ಇದು ಗೋಪುರ ಏನೋ ತಂದ್ಬಿಟ್ಟು ಅಲ್ಲೇನ ಇದೇ ಫೋನ್ ಬೀಳ್ಸಿವಲ್ಲ, ಹಂಗೆ ಬೀಳಿಸ್ಬಿಟ್ಟಿದ್ರೆ ಹೋಗಿರೋದು ಗೋಪುರ. ಪಕ್ಕ ಹೋಗಿರೋದು. 2 ದಿನಕ್ಕೆ ಕಳ್ದಾಗ್ತಿದ್ದು. ಫೋನ್ ಆಗಿರೋದಕ್ಕೆ ಇಟ್ಕೊಂಡಿದೀವಿ. ನಿಂದಾಗಿರೋ ಜಾರ್ಕೊಂಡು ಹೊಂಟೋಗಿರೋದು. ಲೆನ್ಸ್ ಎಲ್ಲ ಹೊಡೆದಾಗಿರೋದು ನಿಂದು ಫುಲ್ಲು. ಅದು ನಂದು ಕೇಸ್ ಆಗಿ ನಿನ್ ಸ್ಮೂತ್ ಕೇಸ್ ಫುಲ್ಲು. ನೋಡಿ ಗೈಸ್, ಇಲ್ಲಿಂದ ಸ್ಟಾರ್ಟ್ ಮಾಡ್ದು ಇಲ್ಲಿಗೆ ಎಂಡು ಮಾಡ್ತಾ ಇದೀವಿ. ಕಿರಣ್ ಏನಾಯ್ತಪ್ಪ? ಈಗ ತಾನು ಹೇಳ್ತಾ ಇದ್ದ 100 ರೂಪಾಯಿ ದುಡ್ಕೊಂಡು ಹುಡ್ಕಪ್ಪ ರಾಜು. ಕಡ್ಡಿಬೇಕಾ? ಎಲ್ಲ ಇದೆ ಗೈಸ್. ನೋಡಿ ಇವನೊಂದು ಹೊಸ ಒಂದೊಂದಲ್ಲ ಗೈಸ್. ತಾನೊಂದು ಬಗೆದ ಇಲ್ಲಿ 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 ಎಲ್ಲಿ
ಮುರಿದೈತಾ? ಮಣ್ಣು ಮಣ್ಣಾಗಿರೋದಕ್ಕೆ ಸಿಕ್ತಲ್ಲ ಅದಕ್ಕೆ ಖುಷಿ ಪಡು. ಯಾಕೆ ದೇವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ಕೆಲಸ ಬಿಟ್ಟು ಬರ್ತಾ ಇದೆಯಲ್ಲ ಅದಕ್ಕೆ. ದುಡ್ಡು ಕೊಡ್ತಾಂಡ್ರೆ ದೇವ್ರಿಗೆ ಇಷ್ಟ ಇದೆ. ದುಡ್ಡು ಕೊಟ್ಟು ತಗೊಂಡಿದ್ಯಾ ಇಲ್ಲ ಏನು ಎಲ್ಲ ದೇಪ್ಕೊಂಬಂತ? ಸ್ಪೆಕ್ ಸಿಗ್ತಾ ಇದೆ ಅಂತ ಅಂದ್ಬಿಟ್ಟು ಅಣ್ಣ ನೋಡಿ ಗೈಸ್ ಹೆಲ್ಮೆಟ್ ಹಾಕೋದವನೇ ಹೆಂಗಪ್ಪ ಆಗುತ್ತೆ. ಹಾಕೋಬಿಟ್ಟ ಗೈಸ್. ನಾವು ಬಿಟ್ಬಿಡ್ತೀವಾ? ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಬಿಟ್ಬೇಡಿ. ಸೊ ಇಷ್ಟ ಆಯಿತು ಇವತ್ತಿನ ನಮ್ಮ ಬ್ಲಾಗ್ಸ್. ಟಾಟಾ ಬೈ ಬೈ, ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.